ಸೋಮನಾಥ ದೇವಸ್ಥಾನದಿಂದ ಇಲ್ಲಿಗೆ ಜಲಕಕ್ಕೆ ಬರುವಂತದ್ದು ಒಂದು ಕೆರೆ ಇದೆ. ತಿಂಗಳ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಳಕೆ ಮಾಡುವಂತಹ ಪ್ಯಾಡ್ಗಳು ಏನುಂಟ ಅವುಗಳನ್ನು ಎಲ್ಲವನ್ನು ತಂದು ಈ ಕೆರೆಯಲ್ಲಿ ಹಾಕಿದ್ರು. ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ರಾಣಿ ಅಬ್ಬಕ್ಕಳ ಕಾಲದ ಪುರಾತನ ಕೆರೆಗೆ ಇದೀಗ ಕಾಯಕಲ್ಪ ದೊರೆತಿದೆ. ಶ್ರೀ ಸೋಮನಾಥ ದೇವರೊಂದಿಗೆ ಬರುತ್ತಿದ್ದ ದರ್ಶನ ಪಾತ್ರಿಗಳು ಜಳಕ ಮಾಡುತ್ತಿದ್ದ ಈ ಕೆರೆಯನ್ನ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯ ಮೂಲಕ ಸುಮಾರು 150 ಸ್ವಯಂ ಸೇವಕರು 6 ಭಾನುವಾರಗಳ ಕಾಲ ಕರಸೇವೆ ನಡೆಸಿ ಸ್ವಚ್ಛಗೊಳಿಸಿದ್ದಾರೆ. ಉಳ್ಳಾಲದ ಧಾರ್ಮಿಕ ಪರಂಪರೆಯ ಪುನರುಜ್ಜೀವನಕ್ಕಾಗಿ ಗುರುತಿಸಲಾದ 23 ಲೋಪಗಳಿಗೆ ಪರಿಹಾರ ಕಂಡುಕೊಳ್ಳುವ ಕಾರ್ಯದ ಭಾಗವಾಗಿ 2 ಪುರಾತನ ಕೆರೆಗಳನ್ನು ಪುನರುಜ್ಜೀವನಗೊಳಿಸಲು ಯೋಜಿಸಲಾಗಿದೆ. ಈ ಮುಂಚಿನ ಅಬ್ಬಕ್ಕರಾಣಿ ಇರುವ ಸಂದರ್ಭದಲ್ಲೆಲ್ಲ ಸಾಧಾರಣ ಸೋಮನಾಥ ದೇವಸ್ಥಾನದಿಂದ ಇಲ್ಲಿಗೆ ಜಲಕಕ್ಕೆ ಬರುವಂತದ್ದು ಒಂದು ಕೆರೆ ಇದೆ. ಮತ್ತೊಂದು ಪೂಜೆ ಮಾಡುವಂತ ಅರ್ಚಕರೆಲ್ಲ ಸ್ನಾನ ಮಾಡುವಂತದ್ದು ಒಂದು ಕೆರೆ ಇದೆ. ಆ 2 ಕೆರೆಯಲ್ಲಿ ಒಂದು ಕೆರೆ ಮುಚ್ಚಿ ಹೋಗಿದೆ, ಒಂದು ಕೆರೆ ನಮ್ಗೆ ನೇರವಾಗಿ ನಮ್ಗೆ ಇಲ್ಲಿ ಕಾಣ್ತದೆ. ಆ ಕೆರೆಯನ್ನು ನಾವು ಬಂದು ನೋಡುವ ಸಂದರ್ಭದಲ್ಲಿ ಆ ಕೆರೆ ಇಲ್ಲದಾಗಿತ್ತು. ಎಲ್ಲ ಹುಲ್ಲೆಲ್ಲ ತುಂಬಿ ಮಣ್ಣೆಲ್ಲ ತುಂಬಿ ಬೇಡದ ಈ ಸೊತ್ತೆಲ್ಲ ಅದರಲ್ಲಿತ್ತು. ಅದನ್ನು ತುಂಬಿಸಿ ಅದನ್ನು ಭೂಮಿಯ ಲೆವೆಲ್ ಮಾಡಿದ್ರು. ಹಾಗಾಗಿ ಅದನ್ನು ನಾವು ಆ ಕೆರೆಯನ್ನು ಕ್ಲೀನ್ ಮಾಡ್ಬೇಕಂತ ಹೇಳಿ ಪ್ರಶ್ನೆ ಚಿಂತನೆಯಲ್ಲಿ ಕೂಡ ಬಂದಿದೆ. ಮೊದಲ ಕೆರೆ ಇದೀಗ ಮರುಬಳಕೆಗೆ ಸಿದ್ಧವಾಗಿದ್ದು ನೀರನ್ನ ದೇವತಾ ಕಾರ್ಯಗಳಿಗೆ ಬಳಸಲಾಗುತ್ತಿದೆ. ಮತ್ತೊಂದು ಪುರಾತನ ಕೆರೆಯ ಪುನರುಜ್ಜೀವನಕ್ಕೂ ಸಿದ್ಧತೆ ನಡೆಸಿದ್ದು ಪೂರ್ವಭಾವಿಯಾಗಿ ಗೋಪೂಜೆ ನೆರವೇರಿಸಲಾಗಿದೆ. ರಾಣಿ ಅಬ್ಬಕ್ಕಳ ಕಾಲದ ಧಾರ್ಮಿಕ ಪರಂಪರೆ ಹಾಗೂ ಉಳ್ಳಾಲದ ಐತಿಹಾಸಿಕ ವೈಭವವನ್ನ ಮತ್ತೆ ಜೀವಂತವಾಗಿಸುವ ಆಶಯದೊಂದಿಗೆ ಈ ಕಾರ್ಯ ಮುಂದುವರೆದಿದೆ. ಈ ಅರಮನೆಯಲ್ಲಿ ನಡೆದಂತಹ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೆಲವು ಪರಿಹಾರಗಳನ್ನು ಸೂಚಿಸಿರ್ತಾರೆ. ಆ ಪರಿಹಾರಗಳನ್ನು ನಾವು ಈಗಾಗಲೇ ಯಾವುದೇ ವಿಘ್ನಗಳಿಲ್ಲದೆ ಎಲ್ಲ ನೆರವೇರಿರ್ತದೆ. ಅಲ್ಲದೆ ಆ ಪರಿಹಾರವನ್ನು ಹೇಳುವಂತ ಸಂದರ್ಭದಲ್ಲಿ ಅಥವಾ ಪ್ರಶ್ನೆ ಇಟ್ಟಂತ ಸಂದರ್ಭದಲ್ಲಿ 2 ಕೆರೆಗಳ ಬಗ್ಗೆ ಮತ್ತು ಸೋಮನಾಥ ದೇವರು ಜಳಕಕ್ಕೆ ಬರ್ತಾ ಇದ್ದ ಬಗ್ಗೆ ಉಲ್ಲೇಖ ಆಗಿರ್ತದೆ. ಆ ಉಲ್ಲೇಖದ ಪ್ರಕಾರ ನಾವು ಕೆರೆಗಳನ್ನು ಹುಡುಕಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆ ಗಿಡ ಗಂಟಿಗಳಿಂದ ಕೆರೆ ಮುಚ್ಚಿ ಹೋಗಿತ್ತು. ಅದನ್ನು ನಮ್ಮ ರಾಣಿ ಅಬ್ಬಕ್ಕ ಕಾರ್ಯದಳದ ಸದಸ್ಯರ ಸಹಕಾರದೊಂದಿಗೆ ನಾವು ಇದನ್ನು ಶುಚಿಗೊಳಿಸಿದಂತಹ ಸಂದರ್ಭದಲ್ಲಿ ನಮಗೆ ಅದು ಕಂಡು ಬಂದಿರ್ತದೆ. ಅಲ್ಲ, ಸೋಮನಾಥ ದೇವರ ಕೆರೆ ನೋಡುವಂತ ಪರಿಸ್ಥಿತಿಯಲ್ಲಿ ಇತ್ತು, ಅಂದ್ರೆ ಅಷ್ಟು ಗಲೀಜಾಗಿರ್ಲಿಲ್ಲ. ಆದ್ರೆ ಈ ಕೆರೆಗೆ ಬೇರೆ ಬೇರೆ ಜನರು ಇಲ್ಲಿಗೆ ಟಾಯ್ಲೆಟ್ ಇದ್ದು ಮನೆ ಕ್ಲೀನ್ ಮಾಡಿ, ಅಂದ್ರೆ ಮನೆ ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ವಸ್ತುಗಳನ್ನು, ಪ್ಲಾಸ್ಟಿಕ್ ಗಳನ್ನು, ತಿಂಗಳ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಳಕೆ ಮಾಡುವಂತಹ ಪ್ಯಾಡ್ಗಳು ಏನುಂಟ ಅವುಗಳನ್ನು ಎಲ್ಲವನ್ನು ತಂದು ಈ ಕೆರೆಯಲ್ಲಿ ಹಾಕಿದ್ರು. ನಾವು ಕೆರೆ ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ತೆಗೆಯುವಂತ ಸಂದರ್ಭದಲ್ಲಿ ಆ ವಸ್ತುಗಳೇ ನಮಗೆ ಇಲ್ಲಿ ಸಿಗ್ತಾ ಬಂದಿರುವಂತದ್ದು. ಸುಮಾರು 6 ವಾರಗಳ ಕಾಲ ನಾವು ಈ ಕೆರೆಯನ್ನು ಕ್ಲೀನ್ ಮಾಡಿದ್ವಿ. 6 ಭಾನುವಾರಗಳು ಎಲ್ಲಾ ಸಂಘ ಸಂಸ್ಥೆಗಳ, ಈ ಉಳ್ಳಾಲದ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳ ಸಹಕಾರ, ಕಾರ್ಯಕರ್ತರ ಸಹಕಾರ ನಮಗೆ ಈ ಒಂದು ಕಾರ್ಯಕ್ಕೆ ದೊರೆತಿರುತ್ತೆ. ಈಗ ಈ ಒಂದು ಕೆರೆಯನ್ನು ನೋಡುವಂತಹ ಪರಿಸ್ಥಿತಿಯಲ್ಲಿ ಮತ್ತು ಪುನರ್ ಬಳಕೆ ಮಾಡುವಂತಹ ಸ್ಥಿತಿಯಲ್ಲಿ ಈ ಕೆರೆ ಈಗ ಬಂದಿದೆ.